ರಾಜ್ಯದ ಹಿತದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಗಳು ಚರ್ಚೆಗಳು ನಡೀತಾ ಇದೆ. ಸೊ ಇದಕ್ಕೆ ರಮ್ಯಾ ಅವರ ಪ್ರತಿಕ್ರಿಯೆ ಏನಾಗಿದೆ? ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಕೂಡ ಹೆಚ್ಚಿನ ಒಡನಾಟ ಇದೆ. ಅವರನ್ನೇ ಮಾಡಬೇಕು ಅನ್ನುವಂಥ ಚರ್ಚೆಗಳು ಎರಡು ಬಣಗಳಾಗಿರುವಂಥ ಸ್ತಂಭಗಳು. ಅವ್ರವ್ರ ಸ್ಟ್ಯಾಂಡ್ ಅನ್ನು ಅವ್ರು ತಗೊಳ್ತಾರೆ. ನಿಮ್ಮ ಸ್ಟ್ಯಾಂಡ್ ನೀವೇನು? ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸು ಖರ್ಗೆಸ್ ಅವರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರ ನಿರ್ಧಾರ ತಗೊಳ್ಳೋದು. ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ. ಅವ್ರು ಯಾರು ಮಾಡ್ತಾರೋ ನನಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರು, whoever it may be, I am okay with it. ಹೈಕಮಾಂಡ್ನಲ್ಲಿ ಮೊದಲೇ ತೀರ್ಮಾನ ಆಗಿದೆ, ನಿಮ್ಗೆ ಗೊತ್ತಿತ್ತು ಮೇಡಮ್, 2.5 ವರ್ಷ ಚೇಂಜ್ ಆಗಬೇಕು ಅಂತ ನೋಡಿ ಮೊದಲು ಆ ಮಾತುಕತೆ ಆಗಿತ್ತು. ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು, ಬಣಗಳು, ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಕ್ಕಂಥ ಮತದಾರರು ಇದನ್ನ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್? ಯಾಕೆ ಯಾರಾದ್ರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ಬೋದಿತ್ತಲ್ವಾ ಅನ್ನೋದು. ಬಟ್ ಆದ್ರೆ ಅದೇ ರಾಜಕೀಯ. ನಿರ್ಮಲಾನಂದ ಶ್ರೀಗಳು 2.5 ವರ್ಷ ಕಾಲ ಸಿದ್ದರಾಮಯ್ಯನವರಿಗೆ ಅವಕಾಶ ನೀಡಲಾಗಿತ್ತು. ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ, ಬದಲಾಗೋ ಅವಕಾಶ. ಅದು ಯಾಕೋ ಕಾಣ್ತಾ ಇಲ್ಲ ಆ ಥರ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂಥದ್ದು. ಜೊತೆಗೆ ಅಲ್ಲಿನ ಏನು BJS ಭಕ್ತರು ಏನಿದ್ದಾರೆ, ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ, ಅವರೆಲ್ಲರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ನೀವು What can I say? ನಾನು ಹೇಳ್ದಂಗೆ I think all the leaders are very capable. ನನಗೆ ಯಾರು ಬಂದರೂ it's absolutely fine with me, but we need someone very capable who can take care of all the problems ಅಷ್ಟೇ. ಇತ್ತೀಚೆಗೆ ಜೊತೆ ಚರ್ಚೆ ಮಾಡೋದು ನಾನು ಏನಕ್ಕೆ ಚರ್ಚೆ ಮಾಡಿ, ಇಟ್ ಇಸ್ ನಾಟ್ ಸಮಥಿಂಗ್ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.